ಸರ್, ಏನಿವತ್ತು ಗಂಗಾಧರ್ ಗಣೇಶ್ ಸರ್ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾ ಇದ್ದಾರೆ, ತಾವು ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾವು ಗಣಿ ಅಣ್ಣವ್ರಿಗೆ ಹುಟ್ಟಿದಬ್ಬ ಶುಭಾಶಯ ತಿಳಿಸೋಕೆ ಬಂದು, ಏಕೆಂದರೆ ಅವರು ಈ ಭಾಗದಲ್ಲಿ 3 ಬಾರಿ ನಗರಸಭೆ ಸದಸ್ಯರಾಗಿ ಗೆದ್ದಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಇಲ್ಲಿ ಯಾವ ರೋಡಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಆ ಥರ ಎಲ್ಲ ರೋಡ್ಗಳು, ಚರಂಡಿ ಆಗಿರ್ಬೋದು, ಬೀದಿ ದೀಪ ಇರ್ಬೋದು, ಪ್ರತಿಯೊಂದು ಮಾಡ್ತಿದ್ದಾರೆ. ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಬಡ ಜನತೆಗೆ ಫುಲ್ ಅವ್ರದ್ದು ಬೆಳಗ್ಗೆ ಸಾಯಂಕಾಲದಾಗ ಬರೀ ಅವ್ರದ್ದು ಬಡ ಜನಗಳು ನೋಡೋದೇ. ಕೋವಿಡ್ ಸಮಯದಲ್ಲಂತೂ ಸಿಕ್ಕಾಪಟ್ಟೆ ತೊಂದರೆ. ರೇಷನ್ನಿಂದ ಹಿಡಿದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಹಂಚಿದ್ರು. ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ. ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಕೆಲಸ ಮಾಡಲಿ. ಬಡ ಜನತೆಗೆ ಇವ್ರ ಕೈಲಾದ ಮಟ್ಟಿಗೆ ಇನ್ನು ಮೀರಿ ಅವ್ರು ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ, ನೆಕ್ಸ್ಟ್ ನಗರಸಭೆ ಅಧ್ಯಕ್ಷರಾಗಲಿ ಅಂತ ನಾವು ಅವ್ರನ್ನ ಆಶಿಸ್ತೇವೆ. ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ಇವತ್ತಿನ ದಿನ ನಿಮ್ಮ ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ ಏನೆಲ್ಲ ಹೇಳಕ್ಕೆ ಬಯಸ್ತೀರಾ ಸರ್? ನಿಮಗೆ ಶುಭ ಹಾರೈಸಕ್ಕೆ ಬಂದಿರೋ ಅನುಭವಿಗೆ. ನನ್ನ ಹೆಸರು ಗಂಗಾಧರ್ ಅಂತ. ನಾನು 3ನೇ ಬಾರಿ ನಗರಸಭಾ ಸದಸ್ಯರಾಗಿ ನನ್ನ ವಾರ್ಡನ್ನು ಆಯ್ಕೆಯಾಗಿದ್ದೀನಿ. ನನ್ನ ಜನತೆ ಆಶೀರ್ವಾದದಿಂದ, ನನ್ನ ಮಗಳ ಜನತೆ ಆಶೀರ್ವಾದದಿಂದ, ನನ್ನ ನಗರ ಸದಸ್ಯರುಗಳು, ಹಿರಿಯರುಗಳು, MLA ಅವರು ಮತ್ತು ನನ್ನ ಪತ್ರಕರ್ತರು ಎಲ್ಲ ಆಶೀರ್ವಾದಗಳಿಂದ, ಮಹಿಳಾ ಇದರಿಂದ ನಾನು ಆಯ್ಕೆಯಾಗಿ ಇವತ್ತು ನನ್ನ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನನ್ನ ಏರಿಯಾದಲ್ಲಿರ್ಬೋದು, ನನ್ನ ಮಂಗಲದಲ್ಲಿರ್ಬೋದು, ನನ್ನ ಜನಸಾಮಾನ್ಯಗಳಿಗೆ ಸ್ಪಂದಿಸಿ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೀನಿ. ನನಗೆ ಮುಂದಿನ ಜನತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಇವರೆಲ್ಲ ನನ್ನ ಇವತ್ತಿನೇನು ನಾನು ಹುಟ್ಟಿದಾಗ ಬಂದು ಎಲ್ಲ ಆಶೀರ್ವಾದ ಮಾಡಿದ್ದಾರೆ, ಅವರಿಗೆಲ್ಲ ನನ್ನ ಅಭಿನಂದನೆಗಳು. ಮೇಡಮ್, ಇಲ್ಲಿ ಇವತ್ತಿನ ಕಾರ್ಯಕ್ರಮ ಸಂಜೆ ನನ್ನ ವಾರ್ಡಿನಲ್ಲಿ ನನ್ನ ಸ್ನೇಹಿತ ವರ್ಗದವರು ಅರೇಂಜ್ ಮಾಡ್ತಾಯಿದ್ದಾರೆ. ಅವ್ರ ವಿಚಾರ ಮಾಡೋದಕ್ಕೆ ನನಗೆ ಇನ್ನೂ ಸ್ವಲ್ಪ ಗಮನಕ್ಕೆ ಬಂದಿಲ್ಲ. ಅವರೇ ಎಲ್ಲ ಅರೇಂಜ್ ಮಾಡ್ತಿರೋದ್ರಿಂದ ನನಗೆ ಇನ್ನೂ ಗಮನಕ್ಕೆ ಬಂದಿಲ್ಲ, ಮಾಹಿತಿ ಇಲ್ಲ. ಮಾಡ್ತಾಯಿದ್ದಾರೆ, ಅವರೇ ಮಾಡ್ತಾಯಿದ್ದಾರೆ. ಸರ್, ಈಗೇನು ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆಗಳು ಅವಧಿ ಮುಗಿದೋಗಿದೆ, ನಡೀಬೇಕಾಗಿತ್ತು. 4.5 ವರ್ಷನೇ ಆಯಿತು. ಈಗೇನು ಸದ್ಯದಲ್ಲೇ ಅಕ್ಟೋಬರ್ ನವೆಂಬರಲ್ಲಿ ಚುನಾವಣೆ ಆಗುವಂಥ ಒಂದು ಪ್ರಕ್ರಿಯೆಗಳು ಶುರುವಾಗಿದೆ. ತಾವು ಯಾವ ರೀತಿ ಒಂದು ತಗೊಳ್ತಾ ಇದ್ದೀರಾ ಸರ್ ಅದ್ರ ಬಗ್ಗೆ? ನಾನು 3 ಬಾರಿನೂ ಕಾಂಗ್ರೆಸ್ನಲ್ಲಿ ನಾನು ಆಯ್ಕೆಯಾಗಿರೋಂಥ ವ್ಯಕ್ತಿ. ನಾನು ಪಕ್ಷದ ಪರವಾಗಿ ನಾನು ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡೋಂಥ ವ್ಯಕ್ತಿತ್ವ ಗುಣವುಳ್ಳುವಂಥ ನಾನು. ಆದರೆ ನನ್ನ ಕಾರ್ಯಕರ್ತರು ನನ್ನೇನು ಪಕ್ಷದಿಂದ ಚಿಹ್ನೆಯಿಂದ ಕೊಟ್ಟು ನನ್ನ ಕಾರ್ಯಕರ್ತರು ನಿಲ್ಲಿಸಿರ್ತಾರೋ ಅವ್ರಿಗೆ ನನ್ನ ಪರವಾಗಿ ಕೆಲಸ ಮಾಡಿ ಹೆಚ್ಚಿನ ಸೀಟ್ನ ಗೆಲ್ಸ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತಾರೆ. ಹಗರಣಗಳ ಬಗ್ಗೆ ನಾನು ಕೇಳಬಾರ್ದು, ನೀವು ಅದೇ ಪಕ್ಷದಲ್ಲಿ ಇರೋದ್ರಿಂದ ಯಾವ ರೀತಿ ಒಂದು ಅದ್ರ ಬಗ್ಗೆ ಸಮರ್ಥನೆ ಮಾಡಬೇಕು? ಎಲ್ಲ ಪಕ್ಷದಲ್ಲೂ ಇದ್ದಿದ್ದು ಒಡನಾಟಿಕೆ ಮತ್ತು ಒಡಂಬಡಿಕೆ ಇದ್ದಿದ್ದೇನೆ. ಆದರೆ ಸ್ಥಳೀಯವಾಗಿ ಸರ್ಕಾರದಲ್ಲಿ ಒಳ್ಳೆ ಕೆಲಸ DK ಶಿವಕುಮಾರ್ ಇರ್ಬೋದು, ನಮ್ಮ ಸಿದ್ದರಾಮಯ್ಯ ಅವರು ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ. ಆದರೆ ಅನ್ಯ ಪಕ್ಷದವರು ಈ ರೀತಿ ಹಬ್ಬಿಸ್ತಾ ಇದ್ದಾರೆ ಅಷ್ಟೇನೆ. ಹೌದು, ಭ್ರಷ್ಟಾಚಾರ ಮುಕ್ತ ಸರ್ಕಾರನೇ. ಆದರೆ ಈ ವಿರೋಧ ಪಕ್ಷದವರು ಅದನ್ನು ಎತ್ತಿಡ್ತಾ ಇದ್ದಾರೆ ಅಷ್ಟೇ, ಏನಿಲ್ಲ. ಭ್ರಷ್ಟಾಚಾರ ನಿರಂತರ ಪಕ್ಷನೇ, ಇದನ್ನು ಏನು ತೊಂದರೆ ಏನಿಲ್ಲ. ಅದನ್ನು ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡ್ತಿದೆ. ಸರ್, ಇನ್ನೊಂದು ಮುಖ್ಯವಾದ ವಿಷಯ ಅಂತಾರೆ, ನಿನ್ನೆ ವಿಧಾನಸಭಾ ಅಧಿವೇಶನ ನೋಡೋಕ್ಕೆ ಮಕ್ಕಳುಗಳು ಅದನ್ನ ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂತಂದ್ರೆ ವಿಜಯೇಂದ್ರ ಅವರು ಅವ್ರನ್ನೆಲ್ಲ ಶೇಕ್ ಹ್ಯಾಂಡ್ ಮಾಡಿ, ಪಕ್ಷಾತೀತವಾಗಿ ನಾನು ಕೇಳ್ತಾ ಇದ್ದೀನಿ, ವಿಜಯೇಂದ್ರ ಅವ್ರನ್ನೆಲ್ಲ ವಿಶ್ ಮಾಡಿ ಅವ್ರಿಗೆ ಎಲ್ಲ ಕಳಿಸಿದ್ರು ನಿನ್ನೆ. ಏನು ಹೇಳ್ತೀರಾ ಸರ್? ಯಾಕಂದ್ರೆ ಈಗ ಅದ್ರ ಬಗ್ಗೆ ಅರಿವು ಮೂಡಲಿ ಅಂತ. ಹೌದು, ಅಧಿವೇಶನದಲ್ಲಿ ಮಕ್ಕಳಿಗೆ ನಮ್ಮ ಸರ್ಕಾರದ ಶಾಸಕರೇನು, ಶಾಸಕರ ಸ್ಥಾನ ಏನು, ಶಾಸಕರದ ಅಭಿವೃದ್ಧಿ ಏನು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಆ ಪ್ಲೇಸ್ಗೆ ಹೋದಾಗ ಏನು ಮಾಡಬೇಕು ಅನ್ನೋದು ಅವ್ರಿಗೂ ಅನುಭವ ಆಗಲಿ ಅಂತ ಹೇಳ್ಬಿಟ್ಟು ಮಕ್ಕಳು ಹೋಗಿದ್ದಾರೆ. ಅವರೊಬ್ಬರ ರಾಜ್ಯ ನಾಯಕರು, ನಾವು ಅವ್ರ ಅಭಿನಂದನೆ ಸಲ್ಲಿಸಿರೋ, ನಾವು ಅದಾಗೆ ತಪ್ಪು ಭಾವನೆ ಏನಿಲ್ಲ ಅದ್ರಾಗೆ. ಹೌದು, ಮುಂದೆ ದೇಶ ಆಳಂತ ಮಕ್ಕಳು ಆಗ್ತವೆ ಅವು, ಅದು ಅಭಿನಂದಿಸೋದು ತಪ್ಪೇನಿಲ್ಲ. ಅದ್ರ ಬಗ್ಗೆ ಏನು ನಾವು ಬೇರೆ ಮಾತಾಡೋಂಥದ್ದು ಅವಶ್ಯಕತೆ ಇಲ್ಲ. ಹೌದು, ತಮ್ಮ ವಾಹಿನಿ ಮಹಿಳೆಯರಿಗೂ ನನ್ನ ಅಭಿನಂದನೆ ಸಲ್ಲಿಸೋದಕ್ಕೆ ನಿಮಗೂ ಅಭಿನಂದನೆಗಳು. ಥ್ಯಾಂಕ್ ಯು.